ಹಾಯ್ ಎಲ್ಲರಿಗೂ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು 10 ನಿಮಿಷದಲ್ಲಿ ರೆಡಿಯಾಗುವಂತಹ ಈ ಪದರವಾದ ಸ್ವೀಟ್ನ ಮಾಡಿ ನೋಡೋಣ. ಯಾರಿಗೆಲ್ಲ ಈ ಸ್ವೀಟ್ ಇಷ್ಟ ಇಲ್ಲ ಹೇಳಿ, ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಈ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ. ಯಾವುದೇ ಹಬ್ಬ ಇರಲಿ, ಹಾಗೆ ಎಲ್ಲಾದರೂ ಹೊರಗಡೆ ಹೋದರೂ ಕೂಡ ಈ ಸ್ವೀಟ್ನ ಮಾಡೇ ಮಾಡ್ತಾರೆ ಪ್ರತಿಯೊಂದು ಮನೆಯಲ್ಲಿ. ಬನ್ನಿ ಯಾವ ರೀತಿ ಪದರವಾಗಿ ಮಾಡೋದು ಅನ್ನೋದನ್ನು ನೋಡೋಣ. ಮೇನ್ ಆಗಿ ಇದರ ಹಿಟ್ಟನ್ನು ಬಂದುಬಿಟ್ಟು ತುಂಬಾ ನಾವು ರುಚಿಯಾಗಿ ರೆಡಿ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಾನು ಹಿಟ್ಟನ್ನು ಕಲಿಸಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಇಲ್ಲಿ ಒಂದು ಅರ್ಧ ಕಿಲೋ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಆ ಮೈದಾ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಕಲರ್ಗೋಸ್ಕರ ನಾನು ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನೀವು ಕಲರ್ ಕೂಡ ಮಿಕ್ಸ್ ಮಾಡ್ಕೋಬೋದು. ಹಾಗೆ ನಾನು ಒಂದು 1/4 ಕಪ್ ಆಗುವಷ್ಟು ಈ ಸಣ್ಣ ರವೆನ ಹಾಕ್ಕೊತಾ ಇದ್ದೀನಿ. ಏನು ಬಾಂಬೆ ರವೆ ಅಂತಾರೆ ಅಲ್ವಾ, ಅದು ಕೂಡ ಹಾಕ್ಕೋಬೋದು, ಅಥವಾ ಹೋಳಿಗೆ ರವೆ ಕೂಡ ಇದ್ದರೆ ಹಾಕ್ಕೋಬೋದು. ಹಾಗೆ ನಾನು ಒಣ ಕೊಬ್ಬರಿ, ಕಾಯಿ ತುರಿ, ಹಾಗೆ ಈ ಬಿಳಿ ಎಳ್ಳು, ಹಾಗೆ ಸ್ವಲ್ಪ ಗಸಗಸೆನ ಸ್ವಲ್ಪ ಹುರ್ಕೊಂಡು ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಕೂಡ ನೀವು ಹಾಕ್ಕೋಬೋದು. ಹಾಗೆ 1-2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ಒಂದು ಸ್ವಲ್ಪ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಎಲ್ಲಾದರೂ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂದರೆ ಕೂಡ ಮಾಡಿ ತಿನ್ಬೋದು. ಹಾಗೆ ಮಕ್ಕಳು ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ನೆನಪಾದರೆ ಕೂಡ ಇದನ್ನು ಬೇಗನೆ ಕೂಡ ನೀವು ಮಾಡ್ಕೋಬೋದು. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಈ ತುಪ್ಪ ಸೇರ್ಕೋಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಈ ಟೈಮಲ್ಲಿ ನೀವು ಹಾಲು ಕೂಡ ಹಾಕಿ ಇದನ್ನು ಕಲಿಸ್ಕೋಬೋದು. ನಾನು ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ಸ್ಟೆಂಟಾಗಿ ರೆಡಿ ಆಗುವಂಥ ಸ್ವೀಟ್ ಅನ್ಬೋದು. ಈ ಸ್ವೀಟ್ಗೆ ಅನೇಕ ರೀತಿಯಲ್ಲಿ ಹೆಸರುಗಳು ಇವೆ ನೋಡಿ. ಈ ರೀತಿ ಅರಿಶಿನ ಹಾಕೋದ್ರಿಂದ ಈ ರೀತಿ ಯೆಲ್ಲೋ ಕಲರ್ ಆಗಿ ಬರುತ್ತೆ. ಇದನ್ನು ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ತಾಸು 2 ತಾಸು ಇದನ್ನು ಮುಚ್ಚಿ ಇಡ್ಬೋದು. ಇದನ್ನು ನಾನು ಸಕ್ಕರೆ ಪಾಕ ರೆಡಿ ಆಗುವವರೆಗೂ ನಾನು ಇದನ್ನು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ. ನಾನು 2 ಕಪ್ ಸಕ್ಕರೆಗೆ ನಾನು ಟೋಟಲಾಗಿ 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಇದನ್ನು ಸ್ವಲ್ಪ ಸಕ್ಕರೆ ಪಾಕನ ಹದವಾಗಿ ಇದನ್ನು ರೆಡಿ ಮಾಡ್ಕೋಬೇಕು. ಏನು ನಾವು ಜಾಮೂನ್ಗೆ ಆ ರೀತಿ ರೆಡಿ ಮಾಡ್ಕೊತೀವಲ್ಲ, ಅದೇ ರೀತಿ ಪಾಕ ಜಾಸ್ತಿ ಗಟ್ಟಿ ಕೂಡ ಆಗಬಾರ್ದು, ಹಾಗೆ ತೆಳು ಕೂಡ ಆಗಬಾರ್ದು. ಮೀಡಿಯಮ್ ಆಗಿ ಪಾಕನ ರೆಡಿ ಮಾಡ್ಕೋಬೇಕು. ನೋಡಿ, ಇವಾಗ ಪಾಕ ರೆಡಿ ಆಗಿದೆ. ನಾನಿವಾಗ ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಏನು ನಾವು ಚಪಾತಿ ಹಿಟ್ಟಿಗೆ ತಗೊತೀವಲ್ವ ಪೇಡಾನ, ಆ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಈ ರೀತಿ ಪೇಡಗಳನ್ನು ಮಾಡ್ಕೊಂಡಿದ್ದೀನಿ. ಟೋಟಲಾಗಿ ನಾನು 5 ಪೇಡನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ನೀವು ಬೇಕಾದರೆ 3 ಪೇಡ ಅಥವಾ 7 ಪೇಡ ಕೂಡ ನೀವು ತಗೋಬೋದು. ಇದನ್ನು ಸಾಫ್ಟಾಗಿ ಆ ರೀತಿ ನಾವು ಫುಲ್ಲು ತೆಳ್ಳಗೆ ರೀತಿ ಚಪಾತಿನ ಇದನ್ನು ರೆಡಿ ಮಾಡ್ಕೋಬೇಕು. ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಈ ರೀತಿ ತೆಳ್ಳದಾಗಿ ನಾನು 5 ಪದರನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, 7 ಪದರ ಕೂಡ ಹಾಕ್ಬೋದು. ಅದು ಕೂಡ ತುಂಬಾ ಲೇಯರ್ ಆಗುತ್ತೆ. ನಾನು ಸಾಕು ಅಂತ 5 ಪದರಿಂದನೇ ಮಾಡ್ತಾಯಿದ್ದೀನಿ. ಇವಾಗ ಮೇನ್ ಏನಪ್ಪ ಅಂದರೆ, ಈ 1 ಪದರ ಮೇಲೆ ನಾವು ಒಂದು ಸ್ವಲ್ಪ ತುಪ್ಪ ಅಥವಾ ಅಡುಗೆ ಎಣ್ಣೆನ ಸ್ಪ್ರೇ ಮಾಡಿ ಇದರ ಮೇಲೆ ನೀವು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಕೂಡ ಈ ರೀತಿ ಹಾಕಿ, ಅಥವಾ ಕಾರ್ನ್ಫ್ಲೋರ್ ಹಿಟ್ಟು ಕೂಡ ಈ ರೀತಿ ಹಾಕ್ಕೊಂಡು ಒಂದರ ಪದರ ಮೇಲೆ ಮತ್ತೊಂದನ್ನು ಈ ರೀತಿ ಅದೇ ಪ್ರೊಸೀಜರ್ ಜೊತೆ ಇದನ್ನು ಜೋಡಿಸ್ಕೊತಾ ಹೋಗಬೇಕು. ಫುಲ್ ಈ ರೀತಿ 5 ಪದರ ಆದಮೇಲೆ ಮೇಲ್ಗಡೆ ಕೂಡ ಅಷ್ಟೇ ತುಪ್ಪ ಅಥವಾ ಎಣ್ಣೆ ಇದರಲ್ಲಿ ಯಾವುದಾದ್ರೂ ಒಂದು ಹಾಕಿ ಈ ರೀತಿ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನ ಹಾಕಿ ಈ ರೀತಿ ನಾವು ರೌಂಡಾಗಿ ಇದನ್ನು ಸಿಲಿಂಡರ್ ರೀತಿ ನಾವು ಇದನ್ನು ಮಡಚ್ಕೋಬೇಕು ಈ ರೀತಿ. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ನಮ್ಮ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ಈ ರೀತಿ ಲಟ್ಟಣಿಕೆಯಿಂದ ಸ್ವಲ್ಪನೇ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಜಾಸ್ತಿ ಪ್ರೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನು ಆದಷ್ಟು ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಆದಷ್ಟು ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು, ಮೀಡಿಯಮ್ ಆಗಿ ಬಿಸಿ ಇದ್ದಾದಮೇಲೆ ಇದನ್ನು ಹಾಕಿದರೆ ಪದರವಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಫುಲ್ ಎಣ್ಣೆ ಬಿಸಿಯಲ್ಲಿ ಹಾಕಿದರೆ ಪದರ ಚೆನ್ನಾಗಿ ಬರಲ್ಲ. ಹಾಗಾಗಿ ಎಣ್ಣೆ ಹದವನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ಕಂದು ಬಣ್ಣವರೆಗೂ ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಉಗುರು ಬೆಚ್ಚಗಿನ ಪಾಕದಲ್ಲಿ ಇದನ್ನು ಹಾಕಿ ಒಂದು 10 ನಿಮಿಷ ಬಿಟ್ಟು ಮೇಲೆ ಈ ಗಸಗಸೆ ಹಾಗೆ ಒಣ ಕೊಬ್ಬರಿಯಿಂದ ಅಲಂಕರಿಸಿದರೆ ತುಂಬಾ ರುಚಿಯಾದಂಥ ಈ ಸ್ವೀಟು ರೆಡಿ ಮಾಡ್ಕೋಬೋದು. ಎಲ್ಲಾದರೂ ಹೊರಗಡೆ ಹೋದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ.
ಆರಾಮಾಗಿ ನೀವು 2-3 ದಿನ ಇದನ್ನು ನೀವು ಇಟ್ಟು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.